ವಿಧಾನ ಪರಿಷತ್ತಿನ ಚುನಾವಣೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ಶುರುವಾಗಿದೆ. ಜೂನ್ನಲ್ಲಿ ಖಾಲಿ ಆಗ್ತಾ ಇರುವಂತಹ ಸ್ಥಾನಗಳಿಗೆ ಈಗಲಿಂದಲೇ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಎದುರಾಗ್ತಾ ಇದೆ. ನಿವೃತ್ತಿ ಹಾಗೂ ರಾಜೀನಾಮೆಯಿಂದ ತೆರವಾಗ್ತಿರುವಂತಹ ಸ್ಥಾನಗಳು, ಆ ಸ್ಥಾನಗಳಿಗಾಗಿ ಚುನಾವಣೆ ನಡೆಯುತ್ತೆ. ಹೇಗಾದರೂ ಮಾಡಿ ಆ ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಬಹಳ ಜಿದ್ದಾಜಿದ್ದಿ ಟಿಕೆಟ್ಗಾಗಿ. ವಿಧಾನಸಭೆಯಿಂದ ಮೇಲ್ಮನೆಗೆ ಆಯ್ಕೆಯಾಗುವಂಥ ಸ್ಥಾನಗಳು ವಿಧಾನಸಭೆಯಿಂದ ಬಹಳ ಸುಲಭವಾಗಿ ಆಯ್ಕೆಯಾಗುತ್ತೆ. ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಇದೆ, ಅತಿ ಹೆಚ್ಚು ಸಂಖ್ಯೆ ಇದೆ. ಸಂಖ್ಯಾಬಲದ ಮೇಲೆ ಸುಲಭವಾಗಿ ಗೆದ್ದು ಮೇಲ್ಮನೆಗೆ ಹೋಗುವಂಥ ಅವಕಾಶ. ಹೀಗಾಗಿ ಕಾಂಗ್ರೆಸ್ಗೆ 8 ಸೀಟು ಪಡೆದುಕೊಳ್ಳುವಂಥ ಅವಕಾಶ ಇದೆ. 1.5 ಡಜನ್ಗೂ ಹೆಚ್ಚು ಮಂದಿ ಫೈಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರ್ಯಾರಿದ್ದಾರೆ ಪೈಪೋಟಿಯಲ್ಲಿ? ಮೇಲ್ಮನೆಯ ಪೈಪೋಟಿಯಲ್ಲಿ ಯಾರ್ಯಾರಿದ್ದಾರೆ? ಮೊದಲ ಹೆಸರು ಯತೀಂದ್ರ ಸಿದ್ದರಾಮಯ್ಯ ಅವರ ಪುತ್ರ, ವರುಣಾ ಕ್ಷೇತ್ರದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ, BL ಶಂಕರ್ ಹಿರಿಯ ಕಾಂಗ್ರೆಸ್ ಮುಖಂಡ, VR ಸುದರ್ಶನ್ ಇವರು ಕೂಡ ಹಿರಿಯ ಕಾಂಗ್ರೆಸ್ ಮುಖಂಡರು. ಸಂಗಣ್ಣ ಕರಡಿ ಇತ್ತೀಚೆಗಷ್ಟೇ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದರು ಕೊಪ್ಪಳದಲ್ಲಿ. BV ಶ್ರೀನಿವಾಸ್ ರಾಷ್ಟ್ರೀಯ ಯುವ ಮೋರ್ಚಾ ಕಾಂಗ್ರೆಸ್ ಅಧ್ಯಕ್ಷರು. ಇನ್ನು ಮಾಜಿ ಮೇಯರ್ ರಾಮಚಂದ್ರಪ್ಪ ಇದ್ದಾರೆ. ಇನ್ನು ಐವನ್ ಡಿಸೋಜಾ ಈ ಹಿಂದೆಯೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. MC ವೇಣುಗೋಪಾಲ್ ಇದ್ದಾರೆ. CS ದ್ವಾರಕಾನಾಥ್ ಇದ್ದಾರೆ. CS ದ್ವಾರಕಾನಾಥ್ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಈ ಹಿಂದೆ. ನಟರಾಜ್ ಗೌಡ ಕಾಂಗ್ರೆಸ್ನ ವಕ್ತಾರ, ಅನಿಲ್ ಕುಮಾರ್ ಕಾಂಗ್ರೆಸ್ನ ವಕ್ತಾರ, ಇನ್ನು ಬೋಸರಾಜ್ ಇದ್ದಾರೆ. ಪ್ರಕಾಶ್ ರಾಠೋಡ್ ಕೂಡ ಮುಖ್ಯಮಂತ್ರಿಗಳ ಬಹಳ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಇನ್ನು ಗೋವಿಂದರಾಜು ಕೂಡ ಮುಖ್ಯಮಂತ್ರಿಗಳ ಆತ್ಮೀಯರಲ್ಲಿ ಒಬ್ಬರು. ಮಾಜಿ ಮೇಯರ್ ಹುಚ್ಚಪ್ಪ ಹಿಂದುಳಿದ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು ಕಳೆದ ಅವಧಿಯಲ್ಲಿ. ಈ ಬಾರಿ ವಿಧಾನ ಪರಿಷತ್ತಿನ ಆಕಾಂಕ್ಷಿಯಾಗಿದ್ದಾರೆ.